ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಭರ್ಜರಿ ಗುಡ್ ನ್ಯೂಸ್ ಅನ್ನ ಡಿ.ಕೆ. ಶಿವಕುಮಾರ್ ಹೌದು ಈಗಿನ ಹೊಸ ಸಿಎಂ ಕೊಟ್ಟಿದ್ದಾರೆ. ಸೊ ನೀವು ಬಹಳಷ್ಟು ದಿನದಿಂದ ಈಗ ಸ್ವಲ್ಪ ದಿನದಿಂದ ನೋಡ್ತಾ ಇದ್ರಿ ಸೋಷಿಯಲ್ ಮೀಡಿಯಾದಲ್ಲಿ 5,000 ಜಮಾ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಮೇಲಿಂದ 5,000 ಜಮಾ ಆಗತ್ತಾ, ಏನಿದೆ ವಿಷಯ ಅಂತಾನು ಕೂಡ ಹೇಳ್ತೀನಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಮುಖ್ಯವಾಗಿ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, 31 ಅಂದ್ರೆ ಯಾವ ತಿಂಗಳ ಹಣ, ಮತ್ತು ಇದು ಸುಮಾರು 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗ್ತಾ ಇದೆ. ಬರೀ 2,000 ಅಷ್ಟೇ ಅಲ್ಲ, 4,000 ಆದ್ರೂ ಜಮಾ ಆಗ್ತಾ ಇರುವಂಥದ್ದು. ಬನ್ನಿ ಹಾಗಾದ್ರೆ ಯಾವ ಯಾವ ಕಂತುಗಳು ಈಗ ಬಿಡುಗಡೆ ಆಗಿದಾವೆ, ಇನ್ನು ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಆ ಯಾವ ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳಬೇಕು, ಇಂಪಾರ್ಟೆಂಟ್. ಯಾಕಂದ್ರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡೋದಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ನಾವು 30 ಕಂತುಗಳನ್ನು ನೀವು ಪಡ್ಕೊಂಡಿದ್ದೀರಿ. ಅಂದರೆ ಸುಮಾರು 60,000 ರೂಪಾಯಿಯನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಿ. ಈಗ ಮತ್ತೆ ಆ ದುಡ್ಡು ರಿಲೀಸ್ ಆಗ್ತಾ ಇದ್ದು 31ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ ಇದು ನಿಮಗೆ ಗೊತ್ತೇ ಇಲ್ಲ. ಸೊ ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ 5,000 ರೂಪಾಯಿಯ ಬಗ್ಗೆ ಹೇಳ್ತೀನಿ. ಯಾಕಂದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ 5,000 ರೂಪಾಯಿ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇನ್ಮೇಲಿಂದ ಪ್ರತಿ ತಿಂಗಳು ಕೂಡ 5,000 ರೂಪಾಯಿ ನಮಗೆ ಜಮಾ ಆಗತ್ತಾ ಅಂತ ನೀವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ. ಹಾಗಾದರೆ ಅದರ ಬಗ್ಗೆ ಕ್ಲಾರಿಟಿಯನ್ನು ಮೊದಲು ಕೊಟ್ಬಿಡ್ತೀನಿ. ಸ್ನೇಹಿತರೆ, ಈ ಹಿಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ 2,000 ನಾವು ಕೊಡ್ತೀವಿ. ವಾರ್ಷಿಕವಾಗಿ 24,000 ಅಂದರೆ 12 ತಿಂಗಳಿಗೆ 24,000 ಪ್ರತಿಯೊಂದು ಕುಟುಂಬಗಳಿಗೆ ಅಂದರೆ ಪ್ರತಿಯೊಬ್ಬ ರೇಷನ್ಸ್ ಕಾರ್ಡ್ಗಳಿಗೆ ಜಮಾ ಆಗ್ತಾ ಇದೆ. ಅದು ಈಗ ಸಿಎಂ ಬದಲಾವಣೆ ಆದ ಬಳಿಕ ಒಂದು ಮಹತ್ವದ ಬದಲಾವಣೆ ಆಗತ್ತೆ. 5,000 ರೂಪಾಯಿ ಜಮಾ ಆಗತ್ತೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿ ಹರಿದಾಡ್ತಾ ಇದೆ. ಹಾಗಾದರೆ ನಿಮಗೆ ಇನ್ಮೇಲಿಂದ 5,000 ರೂಪಾಯಿ ದುಡ್ಡು ಜಮಾ ಆಗತ್ತಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಈ ರೀತಿ ಕೊಟ್ಟಿಲ್ಲ. ಜೊತೆಗೆ ಕಾಂಗ್ರೆಸ್ನ ಯಾವುದೇ MLAಗಳಾಗಿರಲಿ ಅಥವಾ ಸಚಿವರಾಗಿರಲಿ, ಕಾಂಗ್ರೆಸ್ನ ಯಾವುದೇ ಹೈಕಮಾಂಡ್ ನಾಯಕರಾಗಿರಲಿ, ಯಾರೂ ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಇದು ಒಂದು ಊಹಾಪೋಹ ಅಷ್ಟೇ. ಸೊ ಆದರೆ 2,000 ಏನಿದೆ ಇದು ಕನ್ಫರ್ಮ್ ಬರುತ್ತೆ. ಮತ್ತು ನಿಮಗೆ ಒಂದು ವಿಷಯ ನಾನು ಹೇಳ್ತೀನಿ, ಇಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಯಾವುದೇ ಕಂತು ಪೆಂಡಿಂಗ್ ಉಳಿಯದೆ ಮತ್ತು ಮುಂದೆ ಬರ್ತಕ್ಕಂತಹ ಕಂತುಗಳನ್ನು ಕೂಡ ಸರಿಯಾದ ಸಮಯಕ್ಕೆ ದುಡ್ಡನ್ನು ಜಮಾ ಮಾಡಲಾಗತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಯಾಕೆ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಎಲೆಕ್ಷನ್ ಸಮೀಪ ಹೇಗೆ ಬರುತ್ತೋ, ಯಾಕಂದರೆ ಓಟ್ ಅಂತರೂ ಹಾಕಲೇಬೇಕು. ಈಗ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿರೋದೇ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಅನ್ನೋದು ನಿಮಗೆ ಗೊತ್ತಿರುವಂತಹ ವಿಷಯ. ಸೊ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳಾಗಿರಲಿ ಮತ್ತು ನಿಮಗೆ ಇನ್ನಿತರ ಸೌಲಭ್ಯಗಳು ಸಿಗಬೇಕನ್ನುವಂತಹ ಒಂದು ಇಚ್ಛೆಯಿಂದ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿರ್ತಾರೆ. ಅಂಥದ್ರಲ್ಲಿ ಈಗ ದುಡ್ಡು ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಹಾಕದೆ ಹೇಗೆ, ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ಹಾಕ್ತಾರೆ. ಸೊ ಹಾಗಾದರೆ ಸ್ನೇಹಿತರೆ, ನಿಮಗೆ ಕ್ಲಾರಿಟಿ ಸಿಕ್ಕಿರಬಹುದು. 5,000 ದುಡ್ಡು ಬರೋದಿಲ್ಲ. ಅದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಘೋಷಣೆ ಮಾಡಿಲ್ಲ. ಘೋಷಣೆ ಮಾಡಿದ್ರೆ ನಾನು ಹೇಳ್ತೀನಿ. ಈಗಾಗಲೇ 1,22,00,000 ಫಲಾನುಭವಿಗಳಿದಿರಿ. ಈ ಎಲ್ಲ ಫಲಾನುಭವಿಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ 1 ಅಥವಾ 2 ತಿಂಗಳ ಅಥವಾ 3 ತಿಂಗಳ ಹಣ ಪೆಂಡಿಂಗ್ ಉಳಿಸ್ತಾ ಇದ್ದಾರೆ. ಒಂದು ಕಂತಿಗೆ 2,500 ಕೋಟಿಯಷ್ಟು ಫಂಡ್ ಬೇಕು. ಇನ್ನು 5,000 ಕೋಟಿ ಹಣದಲ್ಲಿ 2 ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ. ಅಂದರೆ 4,000 ರೂಪಾಯಿ. ಇನ್ನು 5,000 ಪ್ರತಿ ತಿಂಗಳು ಕೊಡ್ತಾ ಹೋದರೆ ನೀವೇ ಲೆಕ್ಕಾಚಾರ ಮಾಡಬಹುದು ಎಷ್ಟು ದುಡ್ಡನ್ನು ಸರ್ಕಾರ ಕೊಡಬೇಕಾಗತ್ತೆ. ಸುಮಾರು 70,000 ರೂಪಾಯಿಯನ್ನು ಪ್ರತಿ ವರ್ಷಕ್ಕೂ ಕೂಡ ಪ್ರತಿಯೊಬ್ಬ ಮಹಿಳೆಯರಿಗೆ ಕೊಡಬೇಕಾಗತ್ತೆ. ಸೊ ಇಷ್ಟು ದುಡ್ಡನ್ನು ಸರ್ಕಾರ ಕೊಡೋದಿಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಆದರೆ 2,000 ಖಚಿತವಾಗಿ ಬರುತ್ತೆ ಪ್ರತಿ ತಿಂಗಳು ಕೂಡ ಹೌದು. ಹಾಗಾದರೆ ಇನ್ನು ಮೇನ್ ಟಾಪಿಕ್ಗೆ 31ನೇ ಕಂತಿನ ಹಣದ ಕಡೆಗೆ ಬರೋಣ.
ಸ್ನೇಹಿತರೆ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ. ಇದನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ಉಳಿತಿರ್ತಕ್ಕಂತಹ ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಅಂದರೆ ಯಾವ ಕಂತು, ಏಪ್ರಿಲ್ ತಿಂಗಳ ಅಂದರೆ ಯಾವ ಕಂತು, ಇದೆಲ್ಲವೂ ಕೂಡ ಗಮನದಲ್ಲಿ ಬರುತ್ತೆ. 29 ಅಂದರೆ ಫೆಬ್ರವರಿ ತಿಂಗಳ ಹಣ, 30 ಅಂದರೆ ಮಾರ್ಚ್ ತಿಂಗಳ ಹಣ. ಸೊ ಈ ಮಾರ್ಚ್ ತಿಂಗಳ ಹಣವು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬರೋದಿದೆ, ಅದು ಕೂಡ ಬಂದು ಕ್ಲಿಯರ್ ಆಗುತ್ತೆ. ಅದೇ ಇನ್ನು ಸ್ವಲ್ಪ ಜನರು ಮಾತ್ರ ಉಳಿದಿದ್ದಾರೆ, ಅವ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿದೆ. ಇನ್ನು 31ನೇ ಕಂತಿನ ಹಣ ಆದ ಏಪ್ರಿಲ್ ತಿಂಗಳ ಹಣ ಇದು ಮತ್ತು ಮೇ ತಿಂಗಳ ಹಣ ಅಂದರೆ 32ನೇ ಕಂತಿನ ಹಣ. ಸೊ ಈ 2 ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಲಿದೆ. ಹೌದು, ಸುಮಾರು 5,000 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದ್ದು 5,000 ಕೋಟಿ ಹಣದಲ್ಲಿ 2 ತಿಂಗಳ ಹಣವನ್ನು ಕ್ಲಿಯರ್ ಮಾಡಲಾಗುತ್ತೆ. 1,22,00,000 ಫಲಾನುಭವಿಗಳಿಗೆ ಒಂದು ಕಂತಿಗೆ 2,500 ಕೋಟಿ ಬೇಕಾದರೆ 5,000 ಕೋಟಿಯಲ್ಲಿ 2 ತಿಂಗಳ ಹಣ ಕ್ಲಿಯರ್ ಆಗುವಂಥದ್ದು. ಏಪ್ರಿಲ್ ತಿಂಗಳು 31, ಮೇ ತಿಂಗಳು 32ನೇ ಕಂತಿನ ಹಣ. ಸೊ ಈ 2 ತಿಂಗಳ ಹಣ ಬರ್ತಾ ಇದೆ. ಜೊತೆಗೆ ಜೂನ್ ಪ್ರಾರಂಭವಾಗಿದೆ, ಜೂನ್ ಕೂಡ ಬರಬೇಕಲ್ಲ ಅಂತ ನೀವು ಕೇಳಬಹುದು. ಖಂಡಿತವಾಗ್ಲೂ ಇಲ್ಲ. ಜುಲೈನಲ್ಲಿ ನಾವು ಜೂನ್ ತಿಂಗಳದ್ದು ಕೇಳಬೇಕು, ಆಗಸ್ಟ್ನಲ್ಲಿ ಜುಲೈ ತಿಂಗಳದ್ದು, ಸೆಪ್ಟೆಂಬರ್ನಲ್ಲಿ ಅಕ್ಟೋಬರ್ನಲ್ಲಿ, ಈ ರೀತಿ ನಾವು 1 ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡ್ತೀವಿ, ಅದನ್ನು ನೆಕ್ಸ್ಟ್ ಮಂತ್ನಲ್ಲಿ ನಾವು ವೇತನ ಪಡ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ಈ ಗೃಹಲಕ್ಷ್ಮಿ ಪ್ರೊಸೆಸರ್ ಇದ್ದಿರ್ತಕ್ಕಂಥದ್ದು. ಹಾಗಾಗಿ ಮೇ ತಿಂಗಳದು ನಾವು ಜೂನ್ನಲ್ಲಿ ಕೇಳ್ತಾ ಇದ್ದೀವಿ, ಜೂನ್ದು ಜುಲೈನಲ್ಲಿ ಕೇಳಬೇಕಷ್ಟೇ. ಹಾಗಾಗಿ ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಕೊಡಬೇಕು. ಮತ್ತು ಹೋದ ವರ್ಷದ 2 ತಿಂಗಳ ಹಣ ಅಂದರೆ ಫೆಬ್ರವರಿ, ಮಾರ್ಚ್ 2025ರ 2 ತಿಂಗಳ ಹಣ ಕೊಟ್ಟಿಲ್ಲ. ಅದಕ್ಕಾಗಿ ಆ 2 ತಿಂಗಳ ಹಣವನ್ನು ಕೂಡ ಕೊಡಬೇಕಾಗಿದೆ. ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾನು. ಹೋದ ವರ್ಷದಲ್ಲಿ 2 ತಿಂಗಳ ಹಣ ಸರ್ಕಾರ ಯಾಮಾರಿಸಿದೆ. ಆ 2 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ. ಅದರ ಬಗ್ಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು, ಚರ್ಚೆಯನ್ನು ಕೂಡ ಮಾಡಿದ್ರು, ಒತ್ತಾಯವನ್ನು ಕೂಡ ಹೇರಿದ್ರು, ಕೊಡಲೇಬೇಕಂತ. 5,000 ಕೋಟಿ ಹಣಕಾಸು ಇಲಾಖೆ ಹತ್ರನೇ ಇದೆ, ಕೊಡ್ತೀವಂತನೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹೇಳಿದ್ರು. ಹಾಗಾಗಿ ಆ 2 ತಿಂಗಳ ಹಣ ಬರಬೇಕಾಗಿದೆ. ಈಗ ಈ 31ನೇ ಅಂದರೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇತ್ತು. ಈ ಸುಮಾರು 14 ಜಿಲ್ಲೆಗಳಿಗೆ ಎಂದು ಬರ್ತಾ ಇದೆಯಲ್ಲ, ಆ 14 ಜಿಲ್ಲೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಈ 14 ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ದುಡ್ಡು ರಿಲೀಸ್ ಆಗುತ್ತೆ. ಅಂದರೆ ಯಾವುದೇ ಕಂತು ಬಿಡುಗಡೆ ಆದರೂ ಸಹಿತ ಇಲ್ಲಿಯೇ ಮೊದಲು ಬರುವಂಥದ್ದು. ಯಾಕಂದರೆ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತಲ್ಲ ಹಣಕಾಸು ಇಲಾಖೆಯಿಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ. ಆ ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಸೊ ಇಲ್ಲಿ ದುಡ್ಡು ಹೋದ ತಕ್ಷಣ ನೆಕ್ಸ್ಟು ವಿಜಯಪುರ, ಧಾರವಾಡ, ಯಾದಗಿರಿ, ಅದೇ ರೀತಿಯಾಗಿ ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಅದೇ ರೀತಿಯಾಗಿ ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ನೀವು ಕೂಡ ಈ ಜಿಲ್ಲೆಯವರಾಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು. ಯಾರು ಗೃಹಲಕ್ಷ್ಮಿಯರಿದ್ದೀರಿ, ಸೊ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ, ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಈ ಇನ್ಫಾರ್ಮೇಷನ್ ಮುಟ್ಟಬೇಕಾಗಿದೆ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.